ಗುರುಗಳು ಕಲ್ಕಿ ಅವತಾರದಲ್ಲಿ ದರ್ಶನ ನೀಡಿದ ತಕ್ಷಣ ಕಾಲು ನೋವು ಕಡಿಮೆಯಾಗಿತ್ತು. ಸೊಹಾನಿ ಬಿಷ್ಣೋಯ್ ಅವರ ಅನುಭವ. ಸಿದ್ಧಯೋಗದ ಮೂಲಕ ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ಜಿ ಸಿಯಾಗ್ರವರು ಸಾವಿರಾರು ಜನರಿಗೆ ಅನೇಕ ರೀತಿಯ ಅನುಭವಗಳನ್ನು ಮಾಡಿಸಿದ್ದಾರೆ. ವಿವಿಧ ರೀತಿಯ ಯೋಗಿಕ ಕ್ರಿಯೆಗಳು, ಪ್ರಾಣಾಯಾಮ, ಮುದ್ರೆ, ಬಂಧ ಪ್ರಾಣಾಯಾಮವನ್ನು ತಾನೇ ಮಾಡಿಸುತ್ತಾ ಅನೇಕ ರೀತಿಯ ಅನುಭೂತಿಗಳನ್ನು ಮಾಡಿಸಿದ್ದಾರೆ. ಇಂತಹ ಒಂದು ಅದ್ಭುತ ಅನುಭವವನ್ನು ಗುರುಗಳು ಸೊಹಾನಿ ಬಿಷ್ಣೋಯ್ ಅವರ ಜೀವನದಲ್ಲಿ ಮಾಡಿಸಿದ್ದಾರೆ. ಕಾಲು ನೋವಿನಿಂದ ಬಳಲುತ್ತಿದ್ದಾಗ ಧ್ಯಾನವನ್ನು ಮಾಡಲು ಪ್ರಾರಂಭಿಸಿದಾಗ ಗುರುಗಳು ಸಾಕ್ಷಾತ್ ಕಲ್ಕಿ ಅವತಾರ ದರ್ಶನ ನೀಡಿದ ತಕ್ಷಣವೇ ಅವರಿಗೆ ಕಾಲು ನೋವು ಕಡಿಮೆಯಾಗುತ್ತದೆ. पापा को बोला कि भाई मेरे पैर में दर्द हो रहा बहुत ज्यादा, तो पापा ने गुरुदेव की तस्वीर रख दी आगे कि तू इनको देख, गुरुदेव तुझे ठीक करेंगे, कोई और नहीं कर सकता। तो इतना मतलब बोलने के बाद मैं गुरुदेव की तस्वीर की ओर देख के बैठ गई थी। तो गुरुदेव की तस्वीर को लगातार देख रही थी और मेरी आंखों से आंसू गिरना शुरू हो गए थे। मैं रोने लगी थी गुरुदेव की तस्वीर के आगे। ತುಂಬ ಕಾಲು ನೋವಿನಿಂದ ಬಳಲುತ್ತಿದ್ದ ಸೊಹಾನಿ ಬಿಷ್ಣೋಯ್ ಅವರಿಗೆ ಅವರ ತಂದೆಯು ಗುರುಗಳ ಫೋಟೋವನ್ನು ನೀಡಿ ಧ್ಯಾನವನ್ನು ಮಾಡುವಂತೆ ಹೇಳುತ್ತಾರೆ. ಗುರುಗಳ ಫೋಟೋದ ಮುಂದೆ ಕುಳಿತು ಅಳಲು ಪ್ರಾರಂಭಿಸಿದ ಸೊಹಾನಿ ಬಿಷ್ಣೋಯ್ ಅವರು ಧ್ಯಾನ ಮಾಡಲು ಪ್ರಾರಂಭಿಸಿದ ತಕ್ಷಣವೇ ಗುರುಗಳು ಸಾಕ್ಷಾತ್ ಕಲ್ಕಿಯ ಅವತಾರದ ದರ್ಶನವನ್ನು ನೀಡುತ್ತಾರೆ. उस टाइम मुझे पहली बार ध्यान में गुरुदेव के दर्शन हुए थे। तो दूसरी बार कल्कि अवतार जैसे गुरुदेव घोड़े पे सवार थे, तो मुझे कल्कि अवतार के दर्शन हुए थे। तो दर्शन होने के बाद भी मैं रोती रही और उस टाइम से जैसे ही मुझे दर्शन हुए ना, तो उसी समय मेरा जो पैर था वो एकदम से ठीक हो गया। तो पहला अनुभव मेरा 8th क्लास से शुरू हुआ था कि मेरा पैर मतलब ठीक हो गया था। ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ಜಿ ಸಿಯಾಗ್ರವರು ಸೊಹಾನಿ ಬಿಷ್ಣೋಯ್ ಅವರಿಗೆ ಕಲ್ಕಿ ಅವತಾರದ ದರ್ಶನ ನೀಡಿ ಅವರ ಕಾಲು ನೋವನ್ನು ಸಂಪೂರ್ಣವಾಗಿ ಗುಣಪಡಿಸಿದರು. ಇದೇ ರೀತಿ ಭಾರತಾದ್ಯಂತ ಮತ್ತು ಪ್ರಪಂಚಾದ್ಯಂತ ಲಕ್ಷಾಂತರ ಜನರು ಸಿದ್ಧಯೋಗ ಧ್ಯಾನವನ್ನು ಮಾಡಿ ಅನೇಕ ರೀತಿಯ ಅನುಭವಗಳು ಮತ್ತು ರೋಗಗಳಿಂದ ಮುಕ್ತರಾಗಿದ್ದಾರೆ. ಈ ಸಿದ್ಧಯೋಗವು ಉಚಿತವಾಗಿದ್ದು ಎಲ್ಲರೂ ಕೂಡ ಈ ಧ್ಯಾನವನ್ನು ಮಾಡಿ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಜೈ ಗುರುದೇವ್.